ಚಂಬಲಿಲ್ಲ ಸೌಭಾಗ್ಯ ಸೈಡ್ ಯಾರನ್ನ ಇಟ್ಬಿಡಿ ಫೋಟೋ ಮಾಡ್ಕೊತೀವಿ ಹಾಕೊಂಡು ಮೋಟ್ರ್ ತುಂಬ ಸುರಿತಾದ ಎಲ್ಲರೂ ಇಲ್ಲಿಂದ ತಗೊಳ್ಳಿ. ಬೃಂದಾವನದ ಸ್ಥಳದಲ್ಲಿ ಅಂದರೆ ನಮ್ಮ ಸಿದ್ದಪ್ಪಾಜಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಇವತ್ತು 76ನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ತುಂಬ ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ನಾನು ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಮೊದಲು ಇದ್ದದ್ದು ಯಾವ ಥರ, ಇವಾಗ ಬಂದಿರೋ ಗುರುಗಳು ಇವರು ಎಲ್ಲ ಸೇರ್ಕೊಂಡು ಇದನ್ನು ಎಲ್ಲ ಬೃಂದಾವನ ಮಾಡಿಬಿಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ತುಂಬ ಒಳ್ಳೆಯ ಒಂದು ಈ ಜಾಗ ನೋಡೋಕ್ಕೆ ತುಂಬ ನಮಗೆ ಇದಾಯಿತು. ನಾನು ಇವತ್ತು 76ನೇ ಗಣರಾಜ್ಯೋತ್ಸವದ ಅಂಗವಾಗಿ ನನಗೆ ಇವತ್ತು ಇಲ್ಲಿ ಬಂದು ಧ್ವಜಾರೋಹಣೆ ಮಾಡುವ ಮೂಲಕ ಇನ್ನೆಲ್ಲ ನೋಡ್ದಂಗೂ ಆಯಿತು. ಮತ್ತು ನಮಗೆ ಗುರುಗಳು ಕಾಲ್ ಮಾಡಿ ಹೇಳಿದ್ರು ಬನ್ನಿ ಅಂತ. ನಾನು DJSಲ್ಲೂ ಕೂಡ ಇದೆ ಅಲ್ಲಿ. ಇಲ್ಲಿದು ಫಸ್ಟು ಇಲ್ಲಿ ಒಂದು ಶಾಲೆಗೆ ನನಗೆ ತುಂಬಾ ಒಂದು ಇದಿದೆ, ಒಂದು ಹಳೆ ನೆನಪು ಇದೆ. ಅದಕ್ಕೆ ನಾನು ಇಲ್ಲಿ ಬಂದು ಧ್ವಜಾರೋಹಣೆ ಮಾಡಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಮತ್ತು ನಿಮಗೆ ಮಕ್ಕಳೇ, ನಮ್ಮ ಮಹಾತ್ಮ ಗಾಂಧೀಜಿಯವರು ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇದಕ್ಕೆ ದೇಶಕ್ಕೆ ಎಷ್ಟು ಅವರು ಮಾದರಿಯಾಗಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಪಾಠ್ಯ ಪುಸ್ತಕದಲ್ಲೆಲ್ಲ ಓದಿದ್ದೀರ ತಾವು. ಈ ಒಂದು ಮಹಾತ್ಮರು ಅಂದರೆ ನಮಗೆ ಒಂದು ಸ್ವತಂತ್ರ ಕೊಟ್ಟವರು ನಮ್ಮ ಮಹಾತ್ಮ ಗಾಂಧೀಜಿಯವರು. ಮತ್ತು ನಮ್ಮ ಗಣರಾಜ್ಯೋತ್ಸವವನ್ನು ನಾವು ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ವಿಧವಾಗಿ ಇವತ್ತು ನಮ್ಮ ದೆಹಲಿಯಲ್ಲಿ ಪದ್ಮಶ್ರೀ ಒಂದು ಅವಾರ್ಡ್ ತಗೊಂಡಿರೋರು, ಒಳ್ಳೊಳ್ಳೆ ಸಮಾಜಮುಖಿ ಕೆಲಸಗಳು ಮಾಡಿರೋಂಥವ್ರು, ಅವ್ರನ್ನ ಗುರುತಿಸಿ ಅಲ್ಲಿ ನಮ್ಮ ದಿಲ್ಲಿನಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಾವು ಗಣರಾಜ್ಯೋತ್ಸವವನ್ನು ನಾವೆಲ್ಲ ಹಬ್ಬದ ರೀತಿ ಆಚರಣೆ ಮಾಡಬೇಕು. ಈ ಮಹಾನೀಯರನ್ನ ನಾವು ನೆನೆಸ್ಕೋಬೇಕು. ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನೀವು ಎಲ್ಲ ನಿಮ್ಮ ತಂದೆ ತಾಯಿ ಹೇಳ್ದಂಗೆ ಕೇಳಬೇಕು. ಮತ್ತು ಗುರು ಹಿರಿಯರ ಏನು ನಿಮಗೆ
ಒಂದು ಪಾಠವನ್ನು ಹೇಳ್ಕೊಡ್ತಾರೆ, ಅದನ್ನು ನೀವು ಪಾಲನೆ ಮಾಡಬೇಕು. ಅವರ ಒಂದು ಅಭ್ಯಾಸವೇ ನಿಮಗೆ ಮುಂದಿನ ಒಂದು ಭವಿಷ್ಯ. ಅವ್ರು ಏನು ಹೇಳ್ಕೊಡ್ತಾರೆ ಅದನ್ನು ನೀವು ಮಾಡಿದ್ರೆ ನಿಮಗೆ ಒಳ್ಳೆಯ ಮುಂದಿನ ಭವಿಷ್ಯ ಆಗ್ತಾರೆ. ಮತ್ತು ಇದರಲ್ಲಿ ಯಾರು ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಮತ್ತು ಎಲ್ಲ ಯಾವುದೇ ಒಂದು ಪೊಲೀಸ್ ಆಗ್ಬೋದು, ಪ್ರತಿಯೊಂದು ವೃತ್ತಿಲಿರ್ಬೋದು, ಒಳ್ಳೆ ದೊಡ್ಡ ಬಿಲ್ಡರ್ ಆಗ್ಬೋದು. ಈ ಒಂದು ಗುರುಗಳ ಆಶೀರ್ವಾದ ನಿಮಗೆ ಇದ್ದರೆ ನೀವು ಏನಾದರೂ ಒಂದು ಒಳ್ಳೆಯ ಒಂದು ಶಕ್ತಿ ನೀವು ಮಾಡ್ಕೊಂಡು ಹೋಗ್ಬೋದು ಅಂತ ಈ ಒಂದು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ನನಗೂ ಕೂಡ ಇಲ್ಲಿ ಕರೆದು ನೀವೆಲ್ಲ ನನಗೆ ಇಷ್ಟೊಂದು ಒಂದು ಮರ್ಯಾದೆ ಮಾಡಿದ್ದೀರ. ಎಲ್ಲ ನಾನು